ನೇಪಾಲ್ ಒಂದು ಕಂಟ್ರಿ. ಇಲ್ಲಿ ಪ್ರತಿ ಮೌಂಟೇನ್ ಹಿಂದೆ ಒಂದು ಕತೆ ಇದೆ ಹಾಗೂ ಪ್ರತಿ ದೇವಸ್ಥಾನ ಹಿಂದೆ ಒಂದು ರಹಸ್ಯ ಕೂಡ ಇದೆ. ಅದಕ್ಕೆ ಈ ಜಾಗ ವರ್ಷದಿಂದ ಲಕ್ಷಾಂತರ ಜನನ ಅಟ್ರಾಕ್ಟ್ ಮಾಡ್ತಾ ಬಂದಿದೆ. ಫಸ್ಟ್ ಹೋಗೋಣ ಗೋರ್ಖಾ ಡಿಸ್ಟ್ರಿಕ್ಟ್ಗೆ. ಇಲ್ಲಿದೆ ಪ್ರಸಿದ್ಧ ಮಾನಕಮ್ಮನ ಟೆಂಪಲ್. ಇಲ್ಲಿ ಜನ ಪೂಜೆಗೆ ಮಾತ್ರ ಬರಲ್ಲ, ಅವರ ಜೀವನದ ದೊಡ್ಡ ಆಸೆಗಳನ್ನ ಇಟ್ಕೊಂಡು ಬರ್ತಾರೆ. ಇಲ್ಲೊಂದು ನಂಬಿಕೆ ಕೂಡ ಇದೆ, ನಿಮ್ಮ ಮನಸ್ಸಿನ ಆಸೆ ಏನಾದ್ರು ನಿಜವಾಗಿದ್ರೆ ಇಲ್ಲಿ ಯಾರು ಬರಿ ಕೈಲಿ ಹೋಗಲ್ಲ. ಇವಾಗ ಹೋಗೋಣ ಮಸ್ತಾಂಗ್ ಡಿಸ್ಟ್ರಿಕ್ಟ್ಗೆ. ಹಿಮಾಲಯ ಮಧ್ಯದಲ್ಲಿರುವ 3800 ಮೀಟರ್ಸ್ ಎತ್ತರದಲ್ಲಿರುವ ಮುಕ್ತಿನಾಥ್ ಟೆಂಪಲ್. ಇಲ್ಲಿ ರೀಚ್ ಆಗೋದು ತುಂಬಾ ದೊಡ್ಡ ಸಾಧನೆ. ಇಲ್ಲಿರುವ 108 ಪವಿತ್ರ ನೀರಿನ ದರಗಳನ್ನ ಮುಕ್ತಿದಾರ ಅಂತ ಕರೀತಾರೆ. ಭಕ್ತರ ಪ್ರಕಾರ ಈ ಪವಿತ್ರ ದರಗಳಲ್ಲಿ ಸ್ನಾನ ಮಾಡಿದ್ರೆ ನಮ್ಮ ಪಾಪಗಳೆಲ್ಲ ಪರಿಹಾರ ಆಗತ್ತೆ ಅಂತ ನಂಬಿಕೆ ಕೂಡ ಇದೆ. ಇವಾಗ ಹೋಗೋಣ ನೇಪಾಳದ ಕ್ಯಾಪಿಟಲ್ ಆದಂತ ಖಾಟ್ಮಾಂಡುಗೆ. ಇಲ್ಲಿದೆ ಅದ್ಭುತವಾದಂತ ಬುದ್ಧ ನೀಲಕಂಠ ಟೆಂಪಲ್. ಇದನ್ನ ನೀಲಿ ಗಂಟಲು ಬುದ್ಧ ಅಂತಾನೂ ಕರೀತಾರೆ. ನೀರಿನ ಮಧ್ಯೆ ಮಲಗಿರುವ ಲಾರ್ಡ್ ವಿಷ್ಣುವಿನ ದೊಡ್ಡ ವಿಗ್ರಹ ನೋಡಿದ್ರೆ ಒಂದು ಪ್ರಶ್ನೆ ಮಾತ್ರ ಬರುತ್ತೆ, ಇಷ್ಟು ವರ್ಷಗಳ ಹಿಂದೆ ಇಷ್ಟು ಪರ್ಫೆಕ್ಟ್ ಆಗಿ ಈ ವಿಗ್ರಹವನ್ನ ಹೇಗೆ ಕಟ್ಟಿದ್ರು, ಅಥವಾ ಇದು ನಿಜವಾಗಿಯೂ ಮನುಷ್ಯರಿಂದ ನಿರ್ಮಿಸಿದ್ದ? ಫೈನಲಿ ನೇಪಾಲ್ಗೆ ಹೋದ್ರೆ ಈ ಟೆಂಪಲ್ ನ ಮಿಸ್ ಮಾಡಲೇಬಾರದು. ಅದೇ ಪಶುಪತಿನಾಥ್ ಟೆಂಪಲ್. ಪ್ರಪಂಚದ ಅತ್ಯಂತ ಪವಿತ್ರವಾದಂತ ಶಿವನ ದೇವಾಲಯಗಳಲ್ಲಿ ಇದು ಒಂದು. ಇಲ್ಲಿರುವ ಶಿವಲಿಂಗಕ್ಕೆ 4 ಮುಖಗಳಿದೆ. ಇದು ಶಿವನ ವಿಭಿನ್ನ ರೂಪಗಳನ್ನ ಸೂಚಿಸುತ್ತದೆ. ಪ್ರತಿ ವರ್ಷ ಪ್ರಪಂಚದ ಮೂಲೆ ಮೂಲೆಯಿಂದ ಲಕ್ಷಾಂತರ ಜನ ಭಕ್ತರು ಇಲ್ಲಿಗೆ ಬಂದು ಈ ಅದ್ಭುತ ಆಧ್ಯಾತ್ಮಿಕ ಶಕ್ತಿಯನ್ನ ಅನುಭವಿಸ್ತಾರೆ. ನೀವು ಕೂಡ ನೇಪಾಲ್ನ ಎಕ್ಸ್ಪ್ಲೋರ್ ಮಾಡಬೇಕು ಅಂತಿದ್ದೀರಾ? ಹಾಗಾದ್ರೆ ಕಮೆಂಟ್ ಅಲ್ಲಿ ನೇಪಾಲ್ ಅಂತ ಟೈಪ್ ಮಾಡಿ, ನಾವು ನಿಮ್ಗೆ ಕಂಪ್ಲೀಟ್ ಐಟನರಿ ಡೀಟೇಲ್ಸ್ ನ ಕಳಿಸ್ತೀವಿ.